ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧುಗಳು, ಸತ್ಯವಾಗಿ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಈ ಹಾಡನ್ನು ಕೇಳಿದ್ದೀರಾ? ಇದು ಯಾರ ಕತೆ? ಇದು ಪುಣ್ಯಕೋಟಿಯ ಪ್ರಾಮಾಣಿಕತೆಯ ಕಥೆಯಾಗಿದೆ. ಈಗ ನಮ್ಮ 2ನೇ ಸಿ ತರಗತಿಯ ಮಕ್ಕಳು ಪುಣ್ಯಕೋಟಿಯ ನೃತ್ಯ ರೂಪಕವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ದೇಶದೊಳಿರುವ ಕಾಳಿಂಗನೆಂಬ ಕೊಲ್ಲನ ಪರಿಯ ನಿಂತು ಪೇಳ್ವೆನು. ಧರಣಿ ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಕೊಲ್ಲನ ಪರಿಯ ನಿಂತು ಪೇಳ್ವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲೂದುತ ಕೊಲ್ಲಗೌಡನು ಬಡಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಬೋರಿಡುತ್ತ ಚಂದ್ರನೇ. ತುಳುಕಲೆರಗಿದ ರಭಸ ಕಂಜಿ ಚೆದುರಿ ಹೋದವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನು ತಾ ಚಂದದಿ ತಾ ಬರುತ್ತಿದೆ. ಒಂದು ದಿನ ಹುಲಿಯ
ಮೋಹಿಸಿ ನೊಂದು ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. Let's give a big round of applause to our second graders for their beautiful Punya Koti